ನಮಸ್ಕಾರ ಗುರು, ನಾನು ನಿಮ್ಮಲ್ಲೇ ಮರಿ ಫಾಲೋ ಮಾಡೋದು ಮರಿಬೇಡಿ. ನನ್ನ ಇವತ್ತಿನ ಪಯಣ ಬಂದು ಸಾಂಸ್ಕೃತಿಕ ನಗರಿ ಮೈಸೂರು ಕಡೆಗೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ಹಳೆ ಮೈಸೂರನ್ನ ಒಂದು ಮೆಲ್ಕ್ ಹಾಕೋಣ, ಹಳೆ ಸ್ನೇಹಿತರನ್ನ ಭೇಟಿ ಮಾಡೋಣ ಅಂತ ಹೇಳಿ ಮೈಸೂರು ಕಡೆಗೆ ಹೊರಟ್ವಿ. ಹೋಗುವಾಗ ಚನ್ನಪಟ್ಟಣ ಮೇಲೆ ಹೋಗಬೇಕಿತ್ತು. ಚನ್ನಪಟ್ಟಣ ಅಂತ ಅಂದರೆ ಇವಾಗ ನ್ಯೂ ಕಲಾಸಿಪಾಳ್ಯ ಚಾಕ್ನಾ ಸೆಂಟರ್ ಅಂತಲೇ ಫೇಮಸ್ ಆಗೈತೆ. ಇಲ್ಲಿ ನಾವು ಚಾಕ್ನ ತಿನ್ನಲೇಬೇಕು ಅಂತ ಹೇಳಿ ಸ್ಟಾಪ್ ಮಾಡಿ ಅರ್ಧ kg ಚಾಕ್ನ ಹಾಕ್ಸ್ಕೊಂಡ್ವಿ. ನಾನು ಹೇಳ್ತೀನಿ ಕೇಳಿ, ನಾನು ತಿಂದಿರೋದ್ರಲ್ಲೇ ಒನ್ ಆಫ್ ದ ಬೆಸ್ಟ್ ಚಾಕ್ನ ಅಂತಲೇ ಹೇಳ್ತೀನಿ. ಇಲ್ಲಿ 1/4 kgಗೆ 250 ರುಪೀಸ್ನ ಚಾರ್ಜಸ್ ಮಾಡ್ತಾರೆ. ಹಾಗೆ ತಿನ್ಕೊಂಡು ಪಯಣನ ಮೈಸೂರು ಕಡೆ ಕಂಟಿನ್ಯೂ ಮಾಡಿದ್ವಿ. ಮೈಸೂರಿಗೆ ಹೋಗಿ ಮಲ್ಕೊಂಡ್ರೆ ಏನು ಮಜಾ ಅಲ್ವಾ. ಅದಕ್ಕೆ ಹುಡುಗರನ್ನ ನೈಟ್ ಪ್ಯಾಲೇಸ್ ಹತ್ರ ಕರ್ಕೊಂಡು ಹೋಗಿದ್ದೆ. ಪ್ಯಾಲೇಸ್ ಹತ್ರ ಹೋಗಿದ್ವಿ. ಹುಡುಗರು ತುಂಬ ರಿಚ್ ಆಗಿದ್ದಿದ್ದ ಕಾರಣ ಹೆಚ್ಚಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು. ಅದಕ್ಕೆ ಗ್ಯಾಪಲ್ಲಿ ಒಂದು ವೀಡಿಯೋ ಮಾಡಿಕೊಂಡು ಮನೆಗೆ ಹೋಗಿ ಮಲ್ಕೊಂಡ್ವಿ. ಬೆಳಿಗ್ಗೆನೇ ಎದ್ದು ಕಿಂಗ್ಸ್ ಕಾಫಿ ಹತ್ರ ಹೋಗಿ ಒಂದು ಕಾಫಿನ ಕುಟ್ಕೊಂಡು ನಮ್ಮ ಮುಂದಿನ ಜರ್ನಿ ಸ್ಟಾರ್ಟ್ ಆಗಿದ್ದು ಚಾಮುಂಡಿ ಬೆಟ್ಟದ ಕಡೆಗೆ. ಮೈಸೂರಿಗೆ ಹೋಗಿ ಚಾಮುಂಡಿ ಬೆಟ್ಟನ ಯಾರು ಮಿಸ್ ಮಾಡ್ತಾರೆ ಹೇಳಿ. ಭಾನುವಾರ ಆಗಿರೋದ್ರಿಂದ ತುಂಬ ಜನ ಇದ್ದರು. ಅದಕ್ಕೆ ದರ್ಶನ ಮಾಡೋಕ್ಕಾಗಲ್ಲ ಅಂತ ಹೇಳ್ಕೊಂಡು ಹೊರಗಡೆನೆ ಕಾಪಾಡಮ್ಮ ಅಂತ ಕೇಳಿಕೊಂಡು ಮತ್ತೆ ನಾವು ಹೊರಟಿದ್ದು ಮೈಸೂರಲ್ಲಿ ಒಂದು ನಾಟಿ ಸ್ಟೈಲ್ಗೆ ಹೆಸರಾಗಿರೋ ಅಂಥ ಒಂದು ಹೋಟೆಲ್. ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ, RR ನಾಟಿ ಮನೆ ಅಂತ. ಇದು ಹಳೆ DC ಆಫೀಸ್ ಹತ್ರ ಲೊಕೇಟ್ ಆಗಿದೆ. ಇಲ್ಲಿ ನನಗೆ ಪರ್ಸ್ನಲ್ ಫೇವ್ರೇಟ್ ಬಂದು ಇಡ್ಲಿ ಬೋಟಿ ಗೋಚ್. ಇಲ್ಲಿ ಫ್ಯಾಮಿಲಿ ಎಲ್ಲರೂ ಬಂದು ಪಾರ್ಸಲ್ ತೊಗೊಂಡು ಹೋಗ್ತಾ ಇರ್ತಾರೆ. ಟೇಸ್ಟ್ ಅಂತೂ ಅಲ್ಟಿಮೇಟ್ ಗುರು. ನೀರು ದೋಸೆ, ಚಿಕನ್, ಬೋಟಿ, ಮಟನ್ ಪೆಪ್ಪರ್ ಡ್ರೈ, ಕಾಲ್ ಸೊಪ್ಪು ಅಂತೂ ಮಸ್ಟ್ ಟ್ರೈ ಅಂತಲೇ ಹೇಳ್ತೀನಿ. ಅದನ್ನು ಮುಗಿಸ್ಕೊಂಡು ಬಿಸಿಲು ತುಂಬ ಹೊಡಿತಾ ಇತ್ತು. ಅದಕ್ಕೆ ಎಲ್ಲಾದರೂ ಸ್ವಿಮ್ ಮಾಡೋಣ ಅಂತ ಹೇಳಿ ಕೇಳಿದಾಗ ಹುಡುಗರನ್ನ ಕರ್ಕೊಂಡು ಹೋಗಿದ್ದು ಎಡ್ಮೂರಿ ಬಲ್ಮೂರಿ. ಸಂಡೇ ಆಗಿರೋದ್ರಿಂದ ಅಲ್ಲಿನೂ ತುಂಬ ಜನ ಇದ್ರು. ಅದಕ್ಕೆ ಮೇಲೇ ಒಂದು 10 ಮಿನಿಟ್ಸ್ ಆಟ ಆಡ್ಕೊಂಡು ಕೆಳಗಡೆ ಹರಿತಿರೋ ಫಾಲ್ಸಲ್ಲಿ ಕೂತ್ಕೊಂಡ್ರೆ ಮಸಾಜ್ ಆಗುತ್ತೆ ಅಂತ ಹೇಳಿ ಕೆಳಗಡೆ ಕರ್ಕೊಂಡು ಹೋಗಿ ಅಲ್ಲಿ ಕೂತ್ಕೊಂಡು ಒಂದು 10 ಮಿನಿಟ್ಸ್ ಆಟ ಆಡಿಕೊಂಡು ಬಟ್ಟನೆಲ್ಲ ಒಣಗಿಸ್ಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದು ಮೀನಾಕ್ಷಿಪುರ ಬ್ಯಾಕ್ ವಾಟರ್ಸ್ಗೆ. ಮೈಸೂರು ಮಂದಿಗೆಲ್ಲ ಸಿಟ್ಟಿಂಗ್ ಹಾಕೋದಕ್ಕೆ ಪರ್ಸ್ನಲಾಗಿ ತುಂಬ ಇಷ್ಟ ಆಗೋ ಜಾಗ ಅಂದರೆ ಮೀನಾಕ್ಷಿಪುರ ಬ್ಯಾಕ್ ವಾಟರ್ಸೇ ಅಂತ ಅನಿಸುತ್ತೆ. ಅದಕ್ಕೆ ಅಲ್ಲೇ ಹೋಗಿ ಅಲ್ಲಿ ನೀರಲ್ಲಿ ಆಟ ಆಡಿಕೊಂಡು ಒಂದು ರೀಲ್ಸ್ ಮಾಡಿಕೊಂಡು ನೆಕ್ಸ್ಟ್ ಬೆಂಗಳೂರಿಗೆ ಹೋಗಬೇಕಲ್ಲಪ್ಪ ಅಂತ ಅಂದ್ಕೊಂಡು ಬೆಂಗಳೂರು ಕಡೆ ಹೊರಟ್ವಿ. ಹೋಗುವಾಗ ಬಿಡದಿ ಟೋಲ್ ಹತ್ರ ಇದ್ದಿದ್ದು ಟ್ರಾಫಿಕ್ನ ನೋಡಿ ಸೈಕಾಗೋಯ್ತು ಗುರು. ಸರಿ ಸಾಯ್ಲಿ ಅಂತ ಹೇಳಿ ಹೊರಟಿ ಮನೆಗೆ ಹೋಗಿ ಮಲ್ಕೊಂಡು